ಅದು 100ಕ್ಕೂ ಹೆಚ್ಚು ಕುಟುಂಬಗಳಿರುವಂತಹ ಪುಟ್ಟ ಗ್ರಾಮ. ಆ ಗ್ರಾಮದ ಸ್ಥಾಪನೆಯಾಗಿ 30 ವರ್ಷಗಳಾಗಿದೆ. ಆದರೂ ಈಗಲೂ ಮೂಲಭೂತ ಸೌಕರ್ಯಕ್ಕೆ ಸಂಬಂಧಪಟ್ಟಂತೆ ಜನ ಒದ್ದಾಡ್ತಾ ಇದ್ದಾರೆ. ಜನ ನಮ್ಗೆ ಇದು ಕೊಡಿ ಅದು ಕೊಡಿ ಅಂತ ಕೇಳುವಂತಹ ಪರಿಸ್ಥಿತಿ ಇದೆ. ಯಾವ ಗ್ರಾಮದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ? ಇಲ್ಲಿ ಚುನಾವಣೆ ಗೆದ್ದಂತಹ ಜನಪ್ರತಿನಿಧಿಗಳು ಲಜ್ಜೆಗೆಟ್ಟ ರೀತಿಯಲ್ಲಿ ಯಾಕೆ ನಡ್ಕೊಳ್ತಾ ಇದ್ದಾರೆ ಅನ್ನೋದ್ರ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಅದು ಮೂಲ ಸೌಲಭ್ಯಗಳನ್ನೇ ಕಾಣದ ಗ್ರಾಮ. ಓಟಿಗಾಗಿ ಜನ ಬೇಕು, ಸೌಲಭ್ಯ ಮಾತ್ರ ಕೇಳಬೇಡಿ. ಮೂಲ ಸೌಕರ್ಯವಿಲ್ಲದೆ ಪರದಾಡ್ತಿದ್ದಾರೆ ಈ ಜನ. ಅಭಿವೃದ್ಧಿ ಕಾಣದ ಕುಗ್ರಾಮ. ವೋಟರ್ ಐಡಿ, ರೇಷನ್ ಕಾರ್ಡ್ ಎಲ್ಲವೂ ಇದ್ದರೂ ಇಲ್ಲಿನ ಜನರ ಮನೆಗಳಿಗೆ ಹಕ್ಕುಪತ್ರವಿಲ್ಲ. ದಶಕಗಳ ಕಾಲದಿಂದಲೂ ಇದೇ ಪರಿಸ್ಥಿತಿ ಅನುಭವಿಸುತ್ತಿರುವ ಗ್ರಾಮಸ್ಥರು. ಹೌದು, ಇದೆಲ್ಲ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಕಣಿವೆ ಬಿಳ್ಚಿ ಗ್ರಾಮದಿಂದ ಕೂಗಳತೆಯಲ್ಲಿರುವ ಕಣಿವೆ ಬಿಳಚಿ ಕ್ಯಾಂಪ್ನಲ್ಲಿ. ಇಲ್ಲಿ ಜನರು ವಾಸಿಸಲು ಶುರು ಮಾಡಿ 3 ದಶಕಗಳಿಗಿಂತ ಹೆಚ್ಚು ವರ್ಷಗಳೇ ಉರುಳಿವೆ. ದುರಾದೃಷ್ಟ ಅಂದ್ರೆ ಆ ಗ್ರಾಮದಲ್ಲಿರುವ ರಸ್ತೆಗಳು ಡಾಂಬರ್ ಕಾಣದೆ 30 ವರ್ಷಗಳಾಗಿವೆ. ಇನ್ನು ನೀರಿಗಾಗಿ ಹಾಹಾಕಾರ ಕೂಡ ತಲೆದೂರಿದ್ದು. ನಳಗಳಲ್ಲಿ ನೀರು ಬಾರದೆ ತಿಂಗಳುಗಳೇ ಕಳೆದಿವೆ. ಇದಲ್ಲದೆ ಸ್ಥಳ ನೀಡಿದ್ದ ತಾಲೂಕು ಆಡಳಿತ ನಿವೇಶನಗಳಿಗೆ ಹಕ್ಕು ಪತ್ರ ಕೊಡದೆ ಸತಾಯಿಸುತ್ತಿದೆ. ಈ ಜಮೀನು ಅರಣ್ಯ ಇಲಾಖೆ ಅಥವಾ ಕಂದಾಯ ಇಲಾಖೆಗೆ ಸೇರಿದ್ದು ಎಂಬ ಗೊಂದಲದಲ್ಲಿ ಚನ್ನಗಿರಿ ತಾಲೂಕು ಆಡಳಿತ ಇದ್ದು ಅಲ್ಲಿ ಜನ ಅರಣ್ಯವಾಸಿಗಳಂತೆ ಬದುಕುತ್ತಿದ್ದಾರೆ. ಹಕ್ಕುಪತ್ರದ ಮಕ್ಕಳು ಮೊಮ್ಮಕ್ಕಳು ವೋಟರ್ ಕಾರ್ಡು ಮತ್ತು ಆಧಾರ್ ಕಾರ್ಡು, ಆದರೆ ತಾಯಿ ಇಲ್ಲ, ಮುಳಿದ ಮಕ್ಕಳೆಲ್ಲ ಬಂದುಬಿಟ್ಟಿದ್ದಾರೆ. ಇಂಥ ಒಂದು ವಿಷಯಗಳೇನಿದೆ ಇದು ಒಂದು ಆಡಳಿತದ ವೈಫಲ್ಯ ಅನ್ಸ್ಕೊಳ್ಳುತ್ತೆ. ಯಾಕಂದರೆ ಜನವಾಸ ಇದೆ ಇಲ್ಲಿ, ಎಲ್ಲ ಸೌಲಭ್ಯಗಳು ಕೊಟ್ಟು ಹಕ್ಕುಪತ್ರ ಕೊಟ್ಟರೆ ಅವ್ರಿಗೊಂದು ಮಾಲೀಕತ್ವ, ಯಾರಿಗಾಗಲಿ ಓನರ್ಶಿಪ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಇವತ್ತು ಯಾವುದೇ ಒಂದು ಸರ್ಕಾರದ ಸೌಲಭ್ಯಕ್ಕೆ ಓನರ್ಶಿಪ್ ಕೂಡ ಬೇಕಾಗೋದ್ರಿಂದ, ಆಧಾರ್ ಕಾರ್ಡ್ ಬೇಕಾಗೋದ್ರಿಂದ, ಹಾಗಾಗಿ ಹಕ್ಕುಪತ್ರನ ಎಷ್ಟು ಸಾಧ್ಯನೋ ಅಷ್ಟು ಶೀಘ್ರದಲ್ಲಿ ಕೊಡಿ. ಸುಮಾರು 25 ವರ್ಷದಿಂದ ಆ ಗುಡದಲ್ಲಿರುವಂಥ ಈ ಬಡ ಜನರು ಯಾವ ಪಂಚಾಯತಿ ಮೆಂಬರು ಕೂಡ ಸ್ಪಂದಿಸ್ತಾ ಇಲ್ಲ, ಯಾವ MLA ಕೂಡ ಸ್ಪಂದಿಸ್ತಾ ಇಲ್ಲ. ಮುಖ್ಯವಾಗಿ ಅವರಿಗೆ ಹಕ್ಕುಪತ್ರ ವಿತರಣೆ ಆಗಬೇಕು. ಅದು ಫಾರೆಸ್ಟ್ ಲ್ಯಾಂಡ್ ಆಗಿರ್ಬೋದು ಅಥವಾ ರೆವಿನ್ಯೂ ಲ್ಯಾಂಡ್ ಆಗಿರ್ಬೋದು, ಅದು ಗೊತ್ತಿಲ್ಲ. ನಾವು ಅಧಿಕಾರಿಗೆ ಕೇಳೋದು, ಈಗಾಗಲೇ ಕಟ್ಕೊಂಡು ಅಲ್ಲಿ ಬಿಲ್ಡಿಂಗ್ ಕಟ್ಕೊಂಡಿದ್ದಾರೆ, ಅಲ್ಲಿ ಎಲ್ಲ ಥರದ ಮನೆಗಳು ಸಹ ಇದ್ದಾವೆ. ಹುಲ್ಲಿನ ಮನೆ, ಹಂಚಿನ ಮನೆ, ತಗಡಿನ ಮನೆ, ಬಿಲ್ಡಿಂಗು ಕೂಡ ಕಟ್ಕೊಂಡಿದ್ದಾರೆ, ಅಲ್ಲಿ ಕೇಣಿ ಮನೆ ಕಟ್ಕೊಂಡಿದ್ದಾರೆ. ಹಾಗಾಗಿ ಅವರನ್ನು ಆ ಬಡ ಜನಗಳು ಸುಮಾರು 80-85 ಮನೆಗಳಿದ್ದಾವೆ, ಅವರಿಗೆಲ್ಲ ಹಕ್ಕುಪತ್ರ ಕೂಡ ವ್ಯವಸ್ಥೆ ಆಗಬೇಕು. ಇನ್ನು ಈ ಕಣಿವೆ ಬಿಳಚಿ ಗ್ರಾಮ ಆಗುವ ಮುನ್ನ ಈ ಖರಾಬು ಜಮೀನು ಅರಣ್ಯ ಇಲಾಖೆಗೆ ಸೇರಿದ್ದು ಎಂದು ಸಿಬ್ಬಂದಿ ವಾದ ಮಾಡ್ತಿದ್ರೆ, ಇತ್ತ ಕಂದಾಯ ಇಲಾಖೆ ಸ್ಥಳ ನಮಗೆ ಸೇರಿದ್ದು ಅಂತ ಹೇಳ್ತಿದೆ. ಈ ಹಗ್ಗ ಜಗ್ಗಾಟದಲ್ಲಿ ಇಲ್ಲಿನ ಜನ ಮೂಲ ಸೌಲಭ್ಯಗಳಿಲ್ಲದೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಲ್ಲಿನ ಸಮಸ್ಯೆಗಳ ಬಗ್ಗೆ ಜನಪ್ರತಿನಿಧಿಗಳು ಜಿಲ್ಲಾಧಿಕಾರಿಗಳಿಗೆ ಎಷ್ಟೇ ಮನವಿ ಮಾಡಿಕೊಂಡ್ರು ಪ್ರಯೋಜನ ಇಲ್ಲ ಅಂತ ಇಲ್ಲಿನ ಗ್ರಾಮಸ್ಥರು ಅಳಲು ತೋಡಿಕೊಂಡಿದ್ದಾರೆ. ನಮಗೆ ಹಕ್ಕುಪತ್ರ ಕೊಟ್ಟಿಲ್ಲ. ನಾವು DC ಆಫೀಸಿಗೆ ಹೋಗಿದ್ವಿ, ಎಲ್ಲ ಆಫೀಸಿಗೆ ಹೋಗಿ ಎಲ್ಲರಿಗೂ ಮನವಿ ಕೊಟ್ಟು ಬಂದಿದ್ದೀವಿ. ಅವ್ರೇನಂತವ್ರೆ, ಆಗ್ತತಮ್ಮ ಅಂತವ್ರೆ. ಓಟ್ ಹಾಕ್ಸ್ಕೊಳ್ಳಾಗ ಮುಂದೆ ಬರ್ತಾರೆ, ಇಂಥ ಟೈಮಲ್ಲಿ ಮುಂದೆ ಬರಲ್ಲ. ನಾವು ಈಗ 15 ವರ್ಷ ಆಯಿತು. ಕಾಡು ಪ್ರಾಣಿಗಳು ಜಾಸ್ತಿ ನಮ್ಮ ಕಡೆ. ಕಾಡು ಪ್ರಾಣಿಗಳು ಬರ್ತಾವೆ ಮನೆ ಹತ್ರ, ಕಳ್ಳಿಗಳೆಲ್ಲ ಬರ್ತಾ ಇದ್ದಾವೆ. ಆ ಥರ ನಮ್ಮ ಪ್ರಾಬ್ಲಮ್ ಐತೆ. ನಮ್ಗೆ ಹಕ್ಕುಪತ್ರ ಬೇಕು. ಒಟ್ಟಾರೆ ಈ ಗ್ರಾಮದ ಜನತೆಗೆ ಆಧಾರ್, ಮತದಾನದ ಚೀಟಿ ಕೊಟ್ಟಿರುವ ರಾಜ್ಯ ಸರ್ಕಾರ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ಮಾತ್ರ ಎಡವಿದೆ. ಈ ಬಗ್ಗೆ ರಾಜ್ಯ ಸರ್ಕಾರ ಗಮನ ಹರಿಸಿ ಗ್ರಾಮಸ್ಥರ ಸಮಸ್ಯೆಗಳನ್ನು ಬಗೆಹರಿಸಿ ಎಲ್ಲರಂತೆ ಬದುಕು ನಡೆಸಲು ಅನುವು ಮಾಡಿಕೊಡಬೇಕು ಎಂಬುದು ಎಲ್ಲರ ಮನವಿಯಾಗಿದೆ. ಪುನೀತಾಪ್ತಿ, ಪಬ್ಲಿಕ್ ಟಿವಿ, ದಾವಣಗೆರೆ.